ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಮಂಗಳವಾರ. ನಾನು ಚಂದ್ರಮೋಹನ್ ಮಕ್ಕೇಮನೆ. ಸುದ್ದಿಗಳ ವಿವರ. ಶೃಂಗೇರಿ ವಿಧಾನಸಭಾ ಚುನಾವಣೆಯ ಮರು ಎಣಿಕೆ ಪ್ರಕ್ರಿಯೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿ ರಾಜೇಗೌಡರೇ ಶಾಸಕರಾಗಿ ಮುಂದುವರಿಯಲಿದ್ದಾರೆ ಎಂಬ ಸುದ್ದಿ ಬರುತ್ತಿದ್ದಂತೆ ಸೋಮವಾರ ಸಂಜೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಭೆ ಸೇರಿ ವಿಜಯೋತ್ಸವ ಆಚರಿಸಿದರು. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಸತ್ಯಮೇವ ಜಯತೆ ಎಂಬ ಜಯಘೋಷ ಮೊಳಗಿಸಿದರು. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂಆರ್ ರವಿಶಂಕರ್ ಮಾತನಾಡಿ, ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಾಲ್ ಸೇರಿ 3 ವಕೀಲರು ವಾದ ಮಾಡಿ ನಮ್ಮ ಸಂವಿಧಾನ ಸ್ವಾಭಿಮಾನ ಉಳಿಸಿಕೊಟ್ಟಿದ್ದಾರೆ. ರಾಜೇಗೌಡರಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಮಾಜಿ ಸಚಿವರು, ಬಿಜೆಪಿ ಪಕ್ಷದ ಮುಖಂಡರು ಸೇರಿ ಲೋಕಾಯುಕ್ತ ಇಡಿ ಬಳಸಿಕೊಂಡು ರಾಜೇಗೌಡರಿಗೆ ಕಿರುಕುಳ ನೀಡಿದ್ದರು. ಮಾಜಿ ಸಚಿವರು ರಾಜೇಗೌಡರಿಗೆ ಬಂದಿದ್ದ ಮತಪತ್ರ ತಿದ್ದಿ 5 ದಿನ ಶಾಸಕರಾಗಿದ್ದರು. ಈಗ ಮತ್ತೆ ಮಾಜಿ ಆಗಿದ್ದಾರೆ. ಮಾಜಿ ಸಚಿವರು ಶೃಂಗೇರಿ ಮಠ ಸ್ವಾಮೀಜಿಗಳನ್ನು ಪದೇ ಪದೇ ಬಳಸಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಸಹ ಶೃಂಗೇರಿ ಮಠದ ಭಕ್ತರು ಎಂಬುದನ್ನು ಅವರು ನೆನಪಿಟ್ಟುಕೊಳ್ಳಲಿ. ರಾಜೇಗೌಡರ ಗೆಲುವು ಸಂವಿಧಾನ ಗೆಲುವು, ಕಾಂಗ್ರೆಸ್ ಪಕ್ಷದ ಗೆಲುವು ಹಾಗೂ ಪ್ರಜಾಪ್ರಭುತ್ವದ ಗೆಲುವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಚ್ಎಂ ಮನು, ಇಸಿ ಜೋಯಿ, ಕೆವಿ ಸಾಜು, ಪ್ರಶಾಂತ್ ಶೆಟ್ಟಿ, ಬಿಎಸ್ ಸುಬ್ರಹ್ಮಣ್ಯ ಮಾತನಾಡಿ, ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶ ಸತ್ಯಕ್ಕೆ ಸಂದ ಜಯವಾಗಿದೆ, ಸಂವಿಧಾನಕ್ಕೆ ಸಿಕ್ಕ ಜಯವಾಗಿದೆ ಎಂದರು. ವಿಜಯೋತ್ಸವದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೇರುಬೈಲ್ ನಟರಾಜ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುನೀಲ್ ಕುಮಾರ್, ಬೆನ್ನಿ, ಜುಬೇದ, ಸಮೀರಾ ನಹೀಂ, ಎಚ್ಎಂ ಶಿವಣ್ಣ, ಬಿಳಾಲುಮನೆ ಉಪೇಂದ್ರ, ದೇವಂತರಾಜ್, ಸಿಬ್ಗತುಲ್ಲಾ, ಪಾನಿ ಶ್ರೀಧರ್, ಎನ್ಪಿ ರವಿ, ಎನ್ಪಿ ರಮೇಶ್, ಎಚ್ಇ ಮಹೇಶ್, ಸುನೀಲ್, ಇಂದಿರಾನಗರ ರಘು, ಕೆ ಗಂಗಾಧರ್ ಮುಂತಾದವರು ಉಪಸ್ಥಿತರಿದ್ದರು. ನಂತರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಸ್ ನಿಲ್ದಾಣ ಸಮೀಪದ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಜಾಮಿಯಾ ಮಸೀದಿ, ಲಿಟಲ್ ಫ್ಲವರ್ ಚರ್ಚ್, ಸಿಮ್ಮನಗದ್ದೆ ಬಸ್ತಿಮಠಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ನಂತರ ಬಿಎಚ್ ಕೈಮರದವರೆಗೆ ಜೈಕಾರ ಹಾಕುತ್ತಾ ಮೆರವಣಿಗೆ ನಡೆಸಿದರು. ಮಾತ್ರ ಮಾಡತಕ್ಕದ್ದು. ನೀವು ರೀಕೌಂಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಆಫೀಸರ್ ಇಲ್ಲಿಗಲಿ ರೀಕನ್ಸಿಡರ್, ನೀವು ಕಾನೂನು ಬಾಹಿರವಾಗಿ ರಾಜೇಗೌಡರು ಪಡೆದಿರತಕ್ಕಂಥ 562 ಮತಗಳನ್ನ ನೀವು ರೀಕನ್ಸಿಡರ್ ಮಾಡಿರೋದು ತಪ್ಪು ಅನ್ನುವಂತ ಸ್ಪಷ್ಟವಾದ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇದು ಮುಂದುವರೆದು ಹೇಳ್ತದೆ. ಡ್ಯಾನ್ಸ್ ಎಲ್ಲ ಬಂತೀಗ ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಕ್ರಿಹಳ್ಳ ಏತ ನೀರಾವರಿ ವ್ಯಾಪ್ತಿಯ ಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಭಾನುವಾರ ಸುಮಾರು 22 ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನುಂಟು ಮಾಡಿದೆ. ಪ್ರಸ್ತುತ ಭದ್ರಾ ಹಿನ್ನೀರು ಕಡಿಮೆಯಾಗಿರುವುದರಿಂದ ಭದ್ರಾ ಅಭಯಾರಣ್ಯದಿಂದ ಬಂದಿರುವ ಕಾಡಾನೆಗಳು ಭಾನುವಾರ ಹಳೆ ಮಂಡೆಗದ್ದೆ ಸಂಪರ್ಕ ಸೇತುವೆ ಬಳಿ ಬಂದು ಮಂಡಲದ ಕಾಡು ಸೇರಿತ್ತು. ಅಲ್ಲಿ 2ನೇ ಭತ್ತದ ಬೆಳೆ ಬೆಳೆದಿರುವ ರೈತರ ಭತ್ತದ ಬೆಳೆ ಹಾಳು ಮಾಡಿತ್ತು. ಸುದ್ದಿ ತಿಳಿದ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಡ್ರೋನ್ ಕಾರ್ಯಾಚರಣೆ ಮೂಲಕ ಆನೆಗಳ ಹಿಂಡು ಪತ್ತೆ ಹಚ್ಚಿ ಹಳೆ ದಾನಿವಾಸ ಗ್ರಾಮದ ಕೋಟಾ ಕಾಡಿಗೆ ಅಟ್ಟಿದ್ದರು. ಸೋಮವಾರವೂ ಕಾರ್ಯಾಚರಣೆ ಮುಂದುವರೆಸಿದ್ದು ಹಳೆ ದಾನಿವಾಸ ಗ್ರಾಮದ ಮುದುಕರು ಕಾಡಿಗೆ ಕಾಡಾನೆಗಳ ಹಿಂಡನ್ನು ಅಟ್ಟಿದ್ದಾರೆ. ಈ 22 ಕಾಡಾನೆಗಳ ಹಿಂಡಿನಲ್ಲಿ 1 ಪುಂಡಾನೆ ಗ್ರಾಮದಲ್ಲಿನ ಜಮೀನಿಗೆ ನುಗ್ಗಿ ಫಸಲು ಹಾಳು ಮಾಡುತ್ತಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ ಪುರ ಸುದ್ದಿ ಸಮಾಚಾರ. ವಂದನೆಗಳು.